Oh my god, this is slippery. Hold my hand. Hold my hand. Okay. $7 is okay, right? Who didn't get? Come for you. You could ask them. On the plug by the wall by where all the spatulas are. That's where we plug it in. No, it goes across the table. ಆದ್ಯ ನೀನ್ ಚಿಕ್ಕೋಳು ಮುಂದೆ ಇರ್ಬೇಕು. ಎಲ್ಲೆಲ್ಲೋ ಹಿಂದೆ ಹೋಗ್ಬೇಕಾಗ್ಬಿಡ್ತೀಯ. Let's go. This is my first time there's a tag. This is my first time there's a tag on top. Yeah. 2, 4. You have a lot of kids in this trip? 6, 7, 8, 9, 10, 11. Hey, perfect. You got 11. 11? Oh. Only Yakapa. Red hand? Okay, come here. This goes back. This goes back. Can I put this one? Yes. Tuk, 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 It's not tuk, coming tuk. up. Code. I'm number 4. 20,000 now. 8,000 we do. 3,200. number one. 8,200. Good second place. Who is player 3? Who's third one? My mom. No, player 3. That's third one is me. Oh, super. I'm the fifth. 4? I'm number 3. Shriyasi. Why did I take off my Nice, nice. Who is player number 10? Because it's over. 6.500? Yeah. Wow. I think Place. I got So, okay. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಯೇಷನ್ ವ್ಲಾಗ್. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ. ಸೊ ಯಾರಾದರೂ ಮರ್ತಿರ್ತೀರಾ ಅನ್ನೋದಕ್ಕೋಸ್ಕರ ರೀಕ್ಯಾಪ್ ಆಗಿ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಲಾಸ್ಟ್ ವ್ಲಾಗ್ನ ಇಷ್ಟಪಟ್ಟಿದ್ರಿ, ಹಾಗೆ ಈ ವಿಡಿಯೋ ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಒಂದು ಕೇವ್ ಟೂರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಬಟ್ ಇವತ್ತು ಇನ್ನೂ ಒಂದು ಕೇವ್ಗೆ ಹೋಗ್ತಾ ಇದ್ದೀವಿ. ಆದರೆ ಅದರಷ್ಟು ಎಕ್ಸ್ಪ್ಲೈನ್ ಮಾಡಿ ನಿಮಗೂ ಕೂಡ ಬೋರ್ ಮಾಡೋದಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಹಾಗೆ ಒಂದು ಕ್ವಿಕ್ ಟೂರ್ ಇರುತ್ತೆ ಅಷ್ಟೇ. look good every second now. Dang it, I'm on the side. I will be your guys' photographer. Would you like a photo taken? ಈ ಕೇವ್ ಹೆಸರು ಹಿಸ್ಟಾರಿಕ್ ಫೇರಿ ಕೇವ್. ಸೊ ಎಂಟರ್ ಆಗ್ತಾ ಇದ್ದಂಗೆ ಇಲ್ಲಿ ಒಂದು ಫೋಟೋಸ್ ಬೇಕಂದರೆ ತೆಗೆಸ್ಕೊಬೋದಾಗಿತ್ತು. ಅದು ನಾವು ಟೂರೆಲ್ಲ ನೋಡ್ಕೊಂಡು ಬಂದಿದ್ದಾದಮೇಲೆ ಬೇಕು ಅಂತಂದರೆ $20 ಪೇ ಮಾಡಿಬಿಟ್ಟು ತೊಗೊಳ್ಬೋದು. ಸೊ ಸೆಪ್ರೇಟಾಗಿ ಫ್ಯಾಮಿಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ನಮ್ಮ ಟೂರ್ ಸ್ಟಾರ್ಟ್ ಆಗ್ತಿದೆ. ಈ ವಿಡಿಯೋ ನಮ್ಮ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಅಂತ ಹೇಳಿದೆ. ಹಾಗೆ ನಮ್ಮ ಪ್ರೀವಿಯಸ್ ವ್ಲಾಗ್ನಲ್ಲಿ ನಾವು ಗ್ಲೆನ್ವುಡ್ ಕೇವನ್ಸ್ ಅಡ್ವೆಂಚರ್ ಪಾರ್ಕ್ ಎಕ್ಸ್ಪ್ಲೋರ್ ಮಾಡಿದ್ವಿ ಆ್ಯಂಡ್ ಗಾಂಡೋಲಾ ರೈಡ್ ಎಂಜಾಯ್ ಮಾಡಿ ಆ್ಯಂಡ್ ಕಿಂಗ್ಸ್ ರೋ ಕೇವ್ ಟೂರ್ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಫೈನಲಿ ನಾವು ಬರ್ತಾ ಇದ್ದೀವಿ ಹಿಸ್ಟಾರಿಕ್ ಫೇರಿ ಕೇವ್ ಟೂರ್ಗೆ. ಸೊ ಲೆಟ್ಸ್ ಗೋ ಅಂಡ್ ಸಿ ಹೌ ದಿಸ್ ಕೇವ್ ಇಸ್. ಇದು ಪಾರ್ಕ್ನಲ್ಲಿ ಓಲ್ಡೆಸ್ಟ್ ಕೇವ್ ಅಂತ ಹೇಳ್ತಾರೆ. ತುಂಬಾನೇ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಹೋಗ್ತಾ ಇದ್ವಿ. ಗೈಡ್ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹಿಸ್ಟ್ರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರು ಹೇಳೋ ಪ್ರಕಾರ ಕೇವ್ ಫಸ್ಟ್ ಡಿಸ್ಕವರ್ ಆಗಿದ್ದು 1800s ಅಲ್ಲಿ. ಆ ಟೈಮಲ್ಲಿ ಇದು ವರ್ಲ್ಡ್ ನಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಲೈಟ್ ಕೇವ್ಸ್ ಅಲ್ಲಿ ಒಂದು ಅಂತ ಹೇಳ್ತಾರೆ. ಅಂದ್ರೆ ಆ ಟೈಮಲ್ಲೇ ಕೇವ್ ಒಳಗೆ ಎಲೆಕ್ಟ್ರಿಕ್ ಲೈಟ್ ಇನ್ಸ್ಟಾಲ್ ಮಾಡಿದ್ರು ಅಂತ, ಅಂದ್ರೆ ಬಲ್ಬ್ಸ್ ಹಾಕಿ ಲೈಟ್ ಮಾಡಿದ್ರು. ಆ ಟೈಮ್ಗೆ ಇದು ತುಂಬಾ ಬಿಗ್ ಡೀಲ್. ಬ್ಯಾಕ್ ಇನ್ ದ 1800s ಮೋಸ್ಟ್ ಕೇವ್ಸ್ ವರ್ ಎಕ್ಸ್ಪ್ಲೋರ್ಡ್ ವಿತ್ ಕ್ಯಾಂಡಲ್ಸ್ ಆರ್ ಲ್ಯಾಂಟರ್ನ್ಸ್. ಸೊ ನಮ್ಗನ್ಸಿದ್ದು ಹ್ಯಾವಿಂಗ್ ಎಲೆಕ್ಟ್ರಿಕ್ ಲೈಟ್ಸ್ ಇನ್ಸೈಡ್ ಅ ಕೇವ್ ವಾಸ್ ಎಕ್ಸ್ಟ್ರೀಮ್ಲಿ ಅಡ್ವಾನ್ಸ್ಡ್ ಅಲ್ವಾ. ಇನ್ನು ಇನ್ಸೈಡ್ ಟೆಂಪರೇಚರ್ ಯಾವಾಗಲೂ ಕೋಲ್ಡ್ ಇರುತ್ತೆ, ಅರೌಂಡ್ 52 ಡಿಗ್ರೀಸ್ ಫ್ಯಾರನೈಟ್, ಅಂದ್ರೆ 11 ಡಿಗ್ರಿ ಸೆಲ್ಸಿಯಸ್ ಅಷ್ಟು. ಸೊ ಜಾಕೆಟ್ ಹಾಕೊಳ್ಳೋದಂತೂ ಕಂಪಲ್ಸರಿ. ಇನ್ನು ಕೇವ್ ಒಳಗೆ ಸ್ಟಾಲಕ್ಟೈಟ್ಸ್ ಸ್ಟಾಲಗ್ಮೈಟ್ಸ್ ಎಲ್ಲ ಸ್ಲೋ ಮೋಷನ್ ಅಲ್ಲಿ ಗ್ರೋ ಆಗಿರೋ ಹಾಗೆ ಕಾಣುತ್ತೆ. ಗೈಡ್ ಹೇಳಿದ್ರು ಇವು ಲಕ್ಷ ಲಕ್ಷ ವರ್ಷ ತಗೊಳುತ್ತೆ ಗ್ರೋ ಆಗೋದಕ್ಕೆ ಅಂತ. ಇನ್ನು ಈ ಕೇವ್ಗೆ ಫೇರಿ ಕೇವ್ ಅಂತ ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅನ್ನೋದಾದ್ರೆ, ಇಲ್ಲಿ ಫಾರ್ಮೇಶನ್ಸ್ ಎಲ್ಲ ಶೈನಿ ಇರುತ್ತೆ, ಅದಕ್ಕೆ ಫೇರಿ ಕೇವ್ಸ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ರು. ಬಿಕಾಸ್ ಅರ್ಲಿ ವಿಸಿಟರ್ಸ್ಗೆ ಇದು ಫೇರಿ ವಿಂಗ್ಸ್ ತರ ಕಾಣಿಸ್ತಿತ್ತಂತೆ. ಕೇವ್ ಒಳಗೆ ನ್ಯಾಚುರಲ್ ಏರ್ ಫ್ಲೋ ತುಂಬಾ ಸ್ಟ್ರಾಂಗ್ ಇರುತ್ತಂತೆ. ಅರ್ಲಿ ಎಕ್ಸ್ಪ್ಲೋರರ್ಸ್ ಇದನ್ನ ಬ್ಲೋ ಹೋಲ್ ಕೇವ್ ಅಂತ ಕರೆಯೋದಕ್ಕೆ ರೀಸನ್. ಹಾಗೆ ನಡ್ಕೊಂಡು ಹೋಗ್ತಾ ನಾವು ಸ್ವಲ್ಪ ಡೀಪ್ ಹೋಗಿದ ತಕ್ಷಣ ನ್ಯಾರೋ ಪ್ಯಾಸೇಜಸ್, ಬಿಗ್ ಚೇಂಬರ್ಸ್ ಎಲ್ಲ ಬರುತ್ತೆ. ಒಂದ್ ಸ್ಪಾಟ್ಗೆ ಬಂದಾಗ ಗೈಡ್ ಹೇಳ್ತಾ ಇದ್ರು ಇದು ಎಕ್ಸ್ಪ್ಲಮೇಷನ್ ಪಾಯಿಂಟ್ ಅಂತ. ನನ್ಗಂತೂ ಇದು ಒಂಥರ ಬೆಟ್ಟದೊಳಗಡೆ ಇರುವಂತಹ ಬಾಲ್ಕನಿ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿಂದ ಗ್ಲೆನ್ವುಡ್ ಕ್ಯಾನಿಯನ್ ವ್ಯೂ ಸೂಪರ್ ಆಗಿ ಇರುತ್ತೆ. ನೋಡ್ತಾ ಇರ್ಬೋದು ವ್ಯೂ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಕೇವ್ ಒಳಗೆ ಇರುವಾಗ ಸಡನ್ ಆಗಿ ಬಿಗ್ ವಿಂಡೋ ತರ ಓಪನ್ ಆಗಿ ಕ್ಯಾನಿಯನ್ ಫುಲ್ ವ್ಯೂ ಬರುತ್ತೆ. ಇಲ್ಲಿಂದ ನಿಮ್ಗೊಂದು ಸ್ವಿಂಗ್ ಕಾಣಿಸ್ತಾ ಇರ್ಬೋದು, ಅದು ಕ್ಲೋಸ್ ಆಗಿತ್ತು ವಿಂಟರ್ ಇರೋದ್ರಿಂದ. ಇಲ್ಲ ಅಂದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಅನ್ಸುತ್ತೆ, ಟ್ರೈ ಮಾಡ್ಬೋದಾಗಿತ್ತು ಈ ತರ ಬೆಟ್ಟದ ಮೇಲೆ ಉಯ್ಯಾಲೆ ಆಡೋ ಅಂಥದ್ದು. ಸೊ
ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ಕ್ಲೋಸ್ ಇತ್ತು. ಕೇವ್ ಒಳಗೆ ಓಲ್ಡ್ ಮೈನಿಂಗ್ ಟೂಲ್ಸ್ ಕೂಡ ಇಟ್ಟಿರ್ತಾರಂತೆ. ಸೊ ಗೈಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇನ್ನು ಇವ್ರು ಮಾತಾಡೋದು ಕೇಳಿ ಬಂಗಾರು ಹೇಳ್ತಾ ಇದ್ಲು, ಅಮ್ಮ ಇಲ್ಲಿ ಲೋಕಲ್ ಹಳ್ಳಿ ಕಡೆ ಮಾತಾಡೋ ಇಂಗ್ಲೀಷ್ ಥರ ಇರುತ್ತೆ ಅವ್ರು ಮಾತಾಡೋದು ಅಂತ. So this area, it is known as Exclamation Point because while Charles Darrow was one of the first ever people to actually have electric lighting, it had only taken a couple of years again. For 3 years straight from 1897 to 1900, he would blast 12 to 18 inches a day from the inside of the cave all the way out to this point right here. Exclamation Point because back then it would have been this grand finale of the tour. Although we haven't even hit our halfway point yet, but it would have been the perfect place to end the tour back then considering the gorgeous view we have in front of us. As on the right, the town of Glenwood Springs, previously known as Defiance. Below us, the Colorado River. Slightly above us and covered in snow, Mount Cypress. And then ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾತಾಡ್ತಾ ಇದ್ರು, ಅಷ್ಟೇ ಕ್ಯೂಟಾಗಿ ಮಾತಾಡ್ತಾ ಇದ್ರು. ಇನ್ನು ನನಗೆ ಮಧ್ಯ ಒಂದು ಅರ್ಥನೇ ಆಗ್ತಾ ಇರಲಿಲ್ಲ. ನಾನು ಬಂಗಾರನ ಕೇಳೋದು, ಸೊ ಅವಳು ಎಕ್ಸ್ಪ್ಲೈನ್ ಮಾಡೋದು. ಇಲ್ಲಿ ಮಕ್ಕಳಿಗೆಲ್ಲ ಇಲ್ಲೇ ಸ್ಕೂಲಲ್ಲಿ ಓದೋದ್ರಿಂದ ಅವ್ರಿಗೆ ಇನ್ನೂ ತುಂಬ ಚೆನ್ನಾಗಿ ಇಲ್ಲಿ ಆ್ಯಕ್ಸೆಂಟ್ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ತುಂಬ ಕ್ವಿಕ್ಕಾಗಿ ಕೂಡ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ಬೋದು. ಇನ್ನು ಆದ್ಯ ಅಂತೂ ಫುಲ್ ಸೈಲೆಂಟಾಗಿ ಕೇಳಿಸ್ಕೊತಾ ಇದ್ಲು. ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ಕೇವ್ ಒಳಗೆ ಹೋಗಿ ಅಲ್ಲಿ ಇನ್ನೊಂದಷ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಹೊರಗೆ ಬರಬೇಕಾಗಿತ್ತು. ಇನ್ನು ಅರ್ಲಿ ಎಕ್ಸ್ಪ್ಲೋರರ್ಸ್ ಕ್ಯಾಂಡಲ್ಸ್ ಹಾಕಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ರು. ಇಮ್ಯಾಜಿನ್ ಇವತ್ತು LED ಲೈಟ್ಸ್ ಇದ್ರೂ ಕೂಡ ಸ್ವಲ್ಪ ಸ್ಕೇರಿ ಫೀಲ್ ಬರುತ್ತಲ್ವಾ, ಆ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರು ಅಂದರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅದು ಬರೀ ಕ್ಯಾಂಡಲ್ ಅಂದರೆ ಈ ಲ್ಯಾಂಟರ್ನ್ಸ್ ಎಲ್ಲ ಇಟ್ಕೊಂಡು. ಕೇವ್ ರೂಮ್ಸ್ ಎಲ್ಲ ಡಿಫ್ರೆಂಟ್ ನೇಮ್ಸ್ ಇದೆ, ಬಾನ್, ಕ್ಯಾಥೆಡ್ರಲ್ ರೂಮ್, ಟನಲ್ ಆಫ್ ಲವ್, ಪಂಚ್ ಬೌಲ್, ಈ ರೀತಿ ಎಲ್ಲ. ಸುಮ್ಮನೆ ಹಾಗೆ ಕಾಮಿಡಿ ಮಾಡಿದೆ, ಡೋರ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ. ಡೋರ್ ಕ್ಲೋಸು. ನನಗಂತೂ ಈ ಜಾಗ ನೋಡಿದ ತಕ್ಷಣ ಶಿವಲಿಂಗ ನೋಡ್ದಂಗೆ ಆಯಿತು. ಅದನ್ನು ಎಲ್ರಿಗೂ ಹೇಳ್ತಾ ಇದ್ದೆ, ನನಗೆ ಹಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಮಾತ್ರ ಅದು ಯಾಕೆ ಹಂಗೆ ಅನಿಸ್ತು ಗೊತ್ತಿಲ್ಲ. ಈಚ್ ಪ್ಲೇಸ್ಗೆ ಯುನಿಕ್ ಶೇಪ್ ಇದೆ, ವಾಟರ್ ಎರೋಷನಿಂದ ನ್ಯಾಚುರಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಓವರಾಲ್ ಟೂರ್ ಅರೌಂಡ್ 40 ಮಿನಿಟ್ಸ್ ಆಗುತ್ತೆ, ಬಟ್ ಹಾನೆಸ್ಟ್ಲಿ ಟೈಮ್ ಯಾವ ರೀತಿ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇತ್ತು. ಸೊ ಇಲ್ಲಿ ನೋಡ್ಬೋದು, ನಾನು ಆವಾಗಲೇ ಹೇಳ್ದಂಗೆ ಸ್ಟಾಲಕ್ಟೈಟ್, ಸ್ಟಾಲಗ್ಮೈಟ್ಸ್ ಅಂತೆಲ್ಲ ಹೇಳಿ. ಇನ್ನು ಈ ನೀರನ್ನು ಕುಡಿಯೋಷ್ಟು ಪ್ಯೂರ್ ಆಗಿರುತ್ತೆ ಅಂತೆ. ಸೊ ಬನ್ನಿ ನೋಡೋಣ. ತುಂಬ ಅಂದರೆ ತುಂಬಾ ತಣ್ಣಗಿತ್ತು ಈ ಜಾಗ. it wouldn't be far back regardless. The only time the water moves is when another droplet is added to it. How pure is the water? It's drinkable, honestly. It's naturally filtered out, so you can technically drink it. Though legally not, you can technically. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಇದು ನಮ್ಮ ಹಿಸ್ಟಾರಿಕ್ ಫೇರಿ ಕೇವ್ ಟೂರ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಿಮಗೆ ಕೇವ್ ಕಂಟೆಂಟ್ ಇಷ್ಟ ಆಗಿತ್ತು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ. ಸೊ ಏನಾಯಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿಂದ ನೆಕ್ಸ್ಟು ನಾವು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ, ಯಾವ ರೀತಿ ಬಂದಿದೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಫೋಟೋಗೆ ಪೇ ಮಾಡಿ ತೊಗೊಂಡ್ವಿ. ಹಾಗೆ ಗೈಡ್ಗೂ ಕೂಡ 2 ಕಡೆ ಟಿಪ್ ಕೂಡ ಕೊಡ್ಬೋದು. ಅದನ್ನು ಪೆದ್ದ ಪಾರ್ಟಿ ಹೊರಟ್ವಿ. ನೀವು ಎಷ್ಟು ಅಕ್ಕನ ಲವ್ ಮಾಡ್ತೀರಾ ಅಂತ ನಾಳೆ ನೀವು ಕೊಡ್ಸೋ ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಭಯ ಆಗುತ್ತೆ ಇವಾಗ, ಭಯ ಆಗುತ್ತೆ ಈಗ. ನೈಸ್ ನಮಗೆ ಒಳ್ಳೆ ಅಭ್ಯಾಸ ಇಲ್ಲ. ಸೂಪರ್. ಅದು ಎಲ್ಲರೂ ಕೇಳ್ತಾರೆ ನನಗೆ, ನೀನು ತಗೊಳ್ಳೋ ನಾನು ಹೋಗಿದ್ದೀರಲ್ಲ, ನನಗೆ ಅದನ್ನು ಅಭ್ಯಾಸ ಇದೆ. ನೀವು 4 ಬಂದ್ಬಿಡಿ. ನಾವು 4 ಆಲ್ರೆಡಿ ಇರಲಿ ಹೋಗ್ಬಿಟ್ಟು ಬಾ, ಎಲ್ಲ ಒಟ್ಟಿಗೆ ಬೈ ಬೇಬಿ. ಭಯ ಆಗುತ್ತೆ. Oh no, we are going down this way. You're going down this way? Oh my God. ಚೆನ್ನಾಗಿರುತ್ತೆ. Hurry. ಎಂಜಾಯ್ ಬೇಬಿ. Adya, can we switch places, please? Yeah. Do it fast. Do it fast. Come on. But Adya, stand and see. That's fine, Adya. Stand and see. No. Stand. No. It's okay. Stand. No. It's okay. It's okay. It's okay. It's okay. ಆದ್ಯಾ, so brave ಆದ್ಯಾ. I love you ಆದ್ಯಾ. ಆದ್ಯಾ, ಹಿಂದೆ ಧೈರ್ಯ Like this, ಕೂತ್ಕೋ, like this. ಹಿಂದೆ ಹೊರ್ಕೊಂಡು ಕೂತ್ಕೋ See, ಅಷ್ಟೇ. look at back. I love you ಆದ್ಯಾ. So easy. ಸಾಕಾಗಿದೆ. Nintko. Okay, it's not as scary as I thought now. ಈಗ ಜುಂಜ್ ಅಂತ ಇಳಿಸ್ತಾರೆ ನೋಡ್ ಕೆಳಗೆ.
See, look, he said you can only sit if you stand, it's bad. Papa did that drop ಮರಂದಿ ಅಪ್ಪ ಜೊತೆಗೆ that drop ಮಾಡಿ ನಾ ಮೇಲೆ ಹೋಗಿದ್ದು ಇನ್ನೂ ಫನ್ ಆಗಿತ್ತು, ಅವ್ರೆ ಕೆಳಗಡೆ ಬರೋದು ಫನ್ ಆಗೇ ಇತ್ತು. ಅದೇ ಅದು ಮೇಲಿಂದ ಬರೋದು ಸ್ವಲ್ಪ ಸ್ಕೇರಿನಾ? ಈಗ ಏನಿಲ್ಲ ಅನ್ಸಲ್ಲ, ಏನಂತ ಭಯ ಆಗಲ್ಲ. ಪಾಪ ಅದು ಸೇಫ್ ಕಾನೇ ఉంది ಅಪ್ಪ, ಬರ್ತೇನೆ ಮೈಯಲ್ಲಿ ಇದು ಹೋಗೋಚ್ಚ ಅಂತ ಹೋಗೋಣ ಅಂದ್ಕೊಂಡ್ವಿ, ಮತ್ತೆ ನಮಗೋಸ್ಕರ ವೇಟ್ ಮಾಡ್ಬೇಕಲ್ಲ ಎಲ್ರು. ನಾವು ಹೋಗಿ ಬರೋವರೆಗೂ. ನೀವು ಹೋಗ್ತಿದ್ದಾಗ ನಾವು ಗಾಂಡಲಲ್ಲಿ ಬರ್ತೀವಿ. ಆಗ ನೋಡ್ತಾ ಇದ್ರ ನಮ್ಮನ್ನ. ನೀವು ನಮ್ಗಿಂತ ಬೇಗ ಹೊಟ್ಟೋಗ್ತಿದ್ವಿ. ಅವ್ರು ಆಲ್ರೆಡಿ ಅಲ್ಲಿ ಹೊಟ್ಟೋಗಿರ್ತಾರೆ. ಬಟ್ ತುಂಬಾ ಕೆಳಗಡೆವರೆಗೂ ಇಲ್ಲ ಅನ್ಸತ್ ಬಂಗಾರ, ನೋಡಿಲ್ಲ, ಇಲ್ವೇ ಇಲ್ಲ. ಅಲ್ಲಿ ಸ್ಟಾಪ್ ಆಗಿದ ತಕ್ಷಣ ನೀವೇ ಹೈಕ್ ಮಾಡ್ಕೊಂಡ್ ಬರ್ಬೋದು. ನಾನು ಮತ್ತು ಮೇಘ ಇನ್ನೂ ಒಂದಷ್ಟು ರೈಡ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಒಂದೆರಡು ಕಡೆನಾದರೂ ಟ್ರೈ ಮಾಡಬೇಕಂತ. ಆದರೆ ಬೇರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ, ಮತ್ತು ಮಕ್ಳಿಗೂ ಕೂಡ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಹಾಗಾಗಿ ಎಲ್ಲರೂ ಹೊರಟ್ವಿ. ಇನ್ನು ಈ ರೈಡೇ ನಮಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಆಮೇಲೆ ಆದ್ಯ ಹೇಳ್ತಾ ಇದ್ಲು ಇನ್ನೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು, ಜಸ್ಟ್ ಒಂದು ರೈಡ್ ಹೋಗಿ ಬರೋಣ ಅಂತ. ಸರಿ ಬೇಡಪ್ಪ ಎಲ್ಲರೂ ವೆಯ್ಟ್ ಮಾಡ್ತಾರೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ಬಿಟ್ವಿ. ಸೊ ಇಲ್ಲಿ ಎಲ್ಲರೂ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೈಡ್ಗೆ ಏನಕ್ಕೆ ಈ ರೀತಿ ಹೆಸರಿದೆ ಅಂತ ಹೇಳ್ಕೊಂಡು ಎಲ್ಲ ಫನ್ನಿಯಾಗಿ ರೇಗಿಸ್ಕೊಂಡು ಅದು ಇದನ್ನು ಹಾಕ್ತಾ ಇದ್ವಿ. ಸೊ ಅಲ್ಲಿಂದ ನೆಕ್ಸ್ಟು ಇಲ್ಲೊಂದು ಮೆಕ್ಸಿಕನ್ ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಿ ಸಪ್ರೇಟ್ ಬೌಲ್ ತೊಗೊಂಡ್ವಿ. ಒಂದು ಕಡೆ ಬಂದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಫುಡ್ಗೆ ಕಂಪೇರ್ ಮಾಡಿದ್ರೆ ಕಾರ್ಬ್ಸ್ ಕಮ್ಮಿ ಇರುತ್ತೆ, ಸ್ಯಾಲಡ್ ಇರುತ್ತೆ, ಹಾಗೆ ಪ್ರೋಟೀನ್ ಇರುತ್ತೆ, ಅಂದರೆ ಚಿಕನ್, ಬೀನ್ಸ್. ಸೊ ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ಡ್ರೆಸ್ಸಿಂಗ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಆ ಡ್ರೆಸ್ಸಿಂಗಲ್ಲೇ ಸ್ವಲ್ಪ ಯಾಕೋ ನನಗೆ ಸೆಟ್ ಆಗೋದಿಲ್ಲ ಅಂತ ಅನ್ಕೊತೀನಿ. ಬಟ್ ಅವತ್ತು ಚೆನ್ನಾಗಿತ್ತು. ಬಟ್ ಇನ್ನೂ ಒಂದಿನ ಟ್ರೈ ಮಾಡಿ ನನಗೆ ಹುಷಾರು ತಪ್ಪಿದ್ದೆ. ಸೊ ಅದರಿಂದನೇ ವಿಡಿಯೋಸ್ ಎಲ್ಲ ಹಾಕೋದು ಲೇಟ್ ಆಯಿತು. ನಾವು ಟ್ರಿಪ್ ಸ್ಟಾರ್ಟ್ ಆದಾಗಿಂದನೂ ಮಕ್ಕಳು ಈ ಥರ ಹಾಟ್ ಸ್ಪ್ರಿಂಗ್ಸ್ಗೆ ಕರ್ಕೊಂಡು ಹೋಗ್ಬೇಕಂತ ಫೋರ್ಸ್ ಮಾಡ್ತಾನೆ ಇದ್ರು. ಇನ್ಫ್ಯಾಕ್ಟ್ ಮೊದಲೇ ಪ್ಲ್ಯಾನ್ ಮಾಡಿದ್ವಿ ನಾವು ಸ್ಟೀಮ್ ಬೋಟ್ ಸ್ಪ್ರಿಂಗ್ಸ್ಗೆ ಹೋಗಬೇಕಂತ ಆಸ್ಪಿನಲ್ಲಿ. ಸೊ ಅಲ್ಲಿ ವ್ಯೂಸ್ ಎಲ್ಲ ಮಕ್ಕಳೇನು ಎಂಜಾಯ್ ಮಾಡೋದಿಲ್ಲ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆಯಿತು. ಅದಕ್ಕೂ ಮೊದಲು ಸ್ಟೀಮ್ ಬೋಟ್ ಸ್ಪ್ರಿಂಗ್ಸ್ಗೆ ಇನ್ನೊಂದ್ಸರಿ ಏನಕ್ಕೆ ಹೋಗೋದು, ಇಲ್ಲೇ ಹೇಗೂ ಗ್ಲೆನ್ವುಡ್ ಸ್ಪ್ರಿಂಗ್ಸಲ್ಲೇ ಹಾಟ್ ಸ್ಪ್ರಿಂಗ್ಸ್ ಇದೆ ಅಲ್ವಾ, ಇಲ್ಲೇ ಟ್ರೈ ಮಾಡೋಣ ಅಂತ ಸೊ ಫ್ರೆಂಡು ಹೇಳಿದ್ರು. ಹಾಗಾಗಿ ಓಕೆ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಕ್ರೌಡು ಒಂದು ಪೂಲಲ್ಲಿ, ಅದರಲ್ಲೂ ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ಸ್ ಅಲ್ಲ ಇಲ್ಲಿ. ಸೊ ಅದನ್ನು ನೋಡಿ ತುಂಬಾ ಬೇಜಾರಾಯಿತು. ಬೇಡ ಇಲ್ಲಿ ಎಲ್ಲರೂ ಇರೋ ಕಡೆ ಮಕ್ಕಳನ್ನೇನು ಇಳಿಸೋದು, ಅದು ಕಷ್ಟೆಲ್ಲ ಪೇ ಮಾಡಿ ಯಾಕೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಸರಿ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ವಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ನಾವು ಯಾವಾಗಾದರೂ ಸ್ಟೀಮ್ ಬೋಟ್ ಸ್ಪ್ರಿಂಗ್ಸ್ಗೆ ಬಂದಾಗ ಅಲ್ಲಿ ನ್ಯಾಚುರಲ್ ಆಗಿ ಇರುವಂತಹ ಹಾಟ್ ಸ್ಪ್ರಿಂಗ್ಸ್ನ ಟ್ರೈ ಮಾಡ್ಬೋದು ಅಂತ ಹೆಂಗೋ ಕನ್ವಿನ್ಸ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಬಟ್ ಆದ್ಯ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಮಕ್ಕಳು ಎಲ್ಲರೂ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಅಲ್ಲಿಂದ ಅವ್ರ ಅದೃಷ್ಟನೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಹೋಟೆಲ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ, ಅಲ್ಲಿ ಹೆಂಗೋ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹಾಟ್ ಟಬ್ ಎಲ್ಲ ಇತ್ತು, ಅಂದರೆ ಅಲ್ಲಿ ನೀರಲ್ಲಿ ಬಿಸಿ ನೀರು ಬಿಡ್ತಾರೆ, ಅಲ್ಲಿ ಸ್ವಿಮ್ ಮಾಡ್ಬೋದು, ಒಂದು ಅವ್ರಿಗೂ ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಆ್ಯಕ್ಚುಲಿ. ಇಲ್ಲ ಅಂತಂದರೆ ನಾವು ಇಲ್ಲಿಂದ ಅಂದ್ಕೊಂಡು ಹೋಗಿದ್ವಿ. ಇಲ್ಲ ಅಲ್ಲಿ ಹೋಗಿದ ತಕ್ಷಣ ಬಾತ್ ಟಬ್ಬಲ್ಲಿ ಕೂರಿಸ್ತೀವಿ, ಆಟ ಆಡ್ಕೊಬೋದು ಅಂತ ಹೇಳ್ಬಿಟ್ಟು. ಇನ್ನೇ ನೋಡೋ ಏನು ಸೀರಿಯಸ್ ಫೇಸು. ಹಾಟ್ ಸ್ಪ್ರಿಂಗ್ ಕರ್ಕೊಂಬಂದ್ಬಿಟ್ವಲ್ಲ ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ಇಳಿಸಲ್ಲ ಅಂತ. Then you have to promise me when we go to the hotel, I have to sit in the tub. ಎಸ್, ಮನೆಗೆ ಹೋಗಿ ದಿನಾನೇ ಕೂರಿಸ್ತೀವಿ ಟಬ್ಬಲ್ಲಿ. ಎಸ್, In your bathroom. Not in the home. ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ಅವ್ರ ಅಪ್ಪಂಗೆ ಫುಲ್ ಕನ್ವಿನ್ಸ್ ಮಾಡ್ತಾ ಇದ್ಲು, ನಾನು ಕೂತ್ಕೊಬೇಕು ಬಾತ್ ಟಬ್ಬಲ್ಲಿ ಅಂತ ಹೇಳ್ಬಿಟ್ಟು. ಸರಿ ಆಯ್ತಪ್ಪ, ಹೆಂಗೂ ಟಯರ್ಡ್ ಆಗಿರ್ತಾಳಲ್ಲ, ಕೂರಿಸಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತಲ್ಲ, ಸೊ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದಿನ ಫುಲ್ ಡೇ ತಿರ್ಗಾಡ್ಬಿಟ್ಟು ಅದಾದಮೇಲೆ ಬೇಕಾದ್ರೆ ಬಿಡ್ತೀವಿ ಅಂತ ಹೇಳಿದ್ವಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಅದೆಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇದು ಬಂದು ಗ್ರಿಸ್ಲಿ ಕ್ರೀಕ್ ವ್ಯೂ ಅಂತ ಹೇಳಿ, ಇಲ್ಲಿ ನಾವು ಹೇಗೂ ಬಂದಿದ್ದೀವಲ್ಲ ಕೊಲರಾಡೋ ರಿವರ್ ಟಚ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಯಾರು ಬರಲಿಲ್ಲ, ಟಯರ್ಡ್ ಆಗಿದ್ರು. ಸೊ ನಾವು ಮಾತ್ರ ಹೋಗ್ತಾ ಇದ್ವಿ. ಇಲ್ಲಿ ನಾವೇನು ನಡ್ಕೊಂಡು ಹೋಗ್ತಾ ಇದ್ವಿ, ಇಷ್ಟು ಜನ ಅಷ್ಟೇ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ವ್ಯೂ ಅಂತ ಅನ್ಕೊಂಡಿರಲಿಲ್ಲ. ಅಲ್ಲಿ ರಿವರ್ ಹತ್ರ ಹೋದ್ಮೇಲೆ ತುಂಬಾ ಚೆನ್ನಾಗಿತ್ತು. ಹಾಗೆ ರಿವರ್ ಕೂಡ ಟಚ್ ಮಾಡಿದ್ವಿ. ತುಂಬಾ ಕೋಲ್ಡ್ ಇತ್ತು ವಾಟರ್. ನೋಡಿದ್ರಿ ಬಾಂಡ್ ಡಿಟೆಕ್ಟಿವ್ ಏನು ಗೊತ್ತಲ್ಲ
ಅಮ್ಮ ನೀವು ಇಟ್ಕೊಂತೀರ ನಾವು ಟಚ್ ಮಾಡಿ. ಫೋನಲ್ಲಿ ಬೆಳಕು ಕಾಣಿಸ್ತಾ ಇದೆ, ಬಟ್ ಕತ್ಲೆ ಆಗ್ಬಿಟ್ಟಿತ್ತು ಅವಾಗಲೇ. ಆದರೆ ಬಂಗಾರು ನಾನು ಟಚ್ ಮಾಡಬೇಕು ಅಂತ ಅಂದ್ಕೊಂಡು ಬಂದ್ಲು. ಸೊ ಹುಡ್ಕಾಡ್ತಿದ್ಲು, ನಾವೇ ಕರ್ಕೊಂಡೋಗಿ ಸ್ವಲ್ಪ ಟಚ್ ಮಾಡಿಸಿ ಕರ್ಕೊಂಡು ಬಂದ್ವಿ. ಇಲ್ಲಿಂದ ಫೋಟೋಸ್ ತೆಗಿತಾ ಇದ್ವಿ. ಅಣ್ಣ ಅಂತೂ ಫುಲ್ಲು ಕಾಡಿನ ರಾಜ ಥರ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ರೇಗಿಸ್ತಾ ಇದ್ವಿ. ಸೊ ಫೋಟೋಸ್ ತೆಗಿತಾ ಇದ್ರೆ ಒಳ್ಳೆ ಒಳ್ಳೆ ಪೋಸ್ಗಳು ಕೂಡ ಕೊಡ್ತಾಯಿದ್ರು. ತುಂಬಾ ಫನ್ನಿಯಾಗಿರ್ತಾ ಇತ್ತು. ಸೊ ಎಲ್ಲರೂ ಸೇರ್ಕೊಂಡು ರೇಗಿಸ್ತಾ ಇದ್ವಿ. ಇಲ್ಲಿ ಮಾತ್ರ ಅಲ್ಲ, ನೆಕ್ಸ್ಟ್ ದಿನ ವ್ಲಾಗಲ್ಲೂ ಕೂಡ ನೀವು ನೋಡ್ಬೋದು. ಅಲ್ಲಿ ಸ್ನೋಫಾಲ್ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪ್ಲೇಸ್. ಸೊ ಇಲ್ಲೂ ಕೂಡ ಸ್ನೋಫಾಲ್ ಟೈಮಲ್ಲಿ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಇಲ್ಲಿ ಆಸ್ಪೆನ್ಗೆ ಹೋಗ್ಬೇಕಂತಲೇ ಅಂದ್ಕೊಂಡಿದ್ದು. ಇಲ್ಲಿಂದ 1 to 1.5 hour ಡ್ರೈವ್ ಅಷ್ಟೇ. ಬಟ್ ಮಿಸ್ ಆಯಿತು, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ. ಆವಾಗಲೇ ಹೇಳ್ದಂಗೆ ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಎಲ್ಲರೂ ಥರ್ಮಲ್ಸ್ ಹಾಕ್ಕೊಂಡು, ಅದ್ರ ಮೇಲೆ ಒಂದು ಟೀ ಶರ್ಟ್ಗಳು ಹಾಕ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು, ಅದ್ರ ಮೇಲೆ ಇನ್ನೂ ಒಂದು ಪುಲೋವರ್, ಅದ್ರ ಮೇಲೆ ಇನ್ನೂ ಒಂದು ಪ್ಯಾಂಟ್, ಈ ರೀತಿ ಲೇಯರ್ಸ್ಗಳ ಥರ ಹಾಕೊಂಡ್ಬಿಟ್ಟಿದ್ವಿ. 3 ಜನನೇ ಬ್ರೇವೆಸ್ಟ್ ಸ್ಟ್ರಾಂಗೆಸ್ಟ್. ಸೊ 3 ಅಲ್ಲ, ಎಷ್ಟು ಅವ್ರು 3 ನಾವು 3, 6 ಜನ. ಇನ್ನೆಲ್ಲರೂ ಧೈರ್ಯ ಇಲ್ಲ, ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಯಾರೂ ಬಂದಿಲ್ಲ. ಎಲ್ಲ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ಕೊಲರಾಡೋ ರಿವರ್ ಟಚ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ಕತ್ಲೆ ಆಗಿಬಿಟ್ಟಿದೆ, ಸನ್ಸೆಟ್ ಆಗಿದೆ ಆಲ್ರೆಡಿ. ಸೊ ಬನ್ನಿ ನೆಕ್ಸ್ಟು ರಾಕಿ ಮೌಂಟೇನ್ಗೆ ಹೋಗೋಣ. ಇಲ್ಲಿಂದ 2 hours ಜರ್ನಿ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ನಾಳೆ ಅಂತೂ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ನೋಡೋಣ. ಓಕೆ, ಲೆಟ್ಸ್ ಗೋ ಟು ರಾಕಿ ಮೌಂಟೇನ್. ಬಾಯ್. ಆಲ್ರೆಡಿ ಸನ್ಸೆಟ್ ಆಗಿ ಚಂದ್ರ ಬಂದು ತುಂಬ ಕತ್ಲೆ ಇದೆ ಆ್ಯಕ್ಚುಲಿ. ಇಲ್ಲಿ ನಡೀತಾ ಇದ್ದರೆ ಫೋನಲ್ಲಿ ಸ್ವಲ್ಪ ಬೆಳಕೆ ಕಾಣಿಸ್ತಾ ಇದೆ. ಅದೇನು ಕರ್ಕೊಂಡು ಬರಲಿಲ್ಲ, ರಾತ್ರಿ ಆಗಿತ್ತು ಅಂತ. ಸೊ ನಾವು ಮನೆ ಬಿಟ್ಟಿದ್ದು ವೆನ್ಸ್ಡೇ ಮಾರ್ನಿಂಗ್ ಅಂತ ಅಂದರೆ ಈಗ ಥರ್ಸ್ಡೇ ನೈಟ್ ಆಗಿದೆ. ಅಂದರೆ ಈವ್ನಿಂಗ್ ಇಲ್ಲಿ ಬೇಗ ಸನ್ಸೆಟ್ ಆಗುತ್ತಲ್ವ, ಇವಾಗ ವಿಂಟರ್ ಆಗಿರೋದ್ರಿಂದ. ಸೊ ಹಾಗಾಗಿ ಬೇಗನೆ ಮನೆ ಬಿಡಬೇಕು, ಅಂದರೆ ರೂಮ್ ರೆಡಿಯಾಗಿ ಹೋಗಬೇಕು, ಬೇಗ ಬಂದ್ಬಿಡ್ಬೇಕಾಗತ್ತೆ. 3 hours 44 minutes ಇದೆ. ಈ 2 hours ಅಂದಿದ್ವಲ್ಲ. ನಾನು ರಾಕಿ ಮೌಂಟೇನ್ ಹಾಕೊಂತ ಇದ್ದೆ. ಓ ಸೊ ಗ್ಲೆನ್ವುಡ್ ಸ್ಪ್ರಿಂಗ್ಸಿಂದ ರಾಕಿ ಮೌಂಟೇನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂಥ ಪ್ಲೇಸ್ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಟನಲ್ನ ಬೆಟ್ಟ ಕೊರೆದು ಮಾಡಿರೋ ಅಂಥದ್ದು. ಎಷ್ಟೋ ಕಷ್ಟಪಟ್ಟು ಮಾಡಿರ್ಬೋದಲ್ವಾ ಅಂತ ಅನ್ನಿಸ್ತಾ ಇತ್ತು. ಸೊ ಇಲ್ಲಿಂದ ಇವಾಗ 2 to 3 hours ಜರ್ನಿ ಮಾಡಿಕೊಂಡು ನಾವು ಇನ್ನೇನು ಹೋಗ್ತಾ ಇರೋ ಅಂಥದ್ದು. ಇಲ್ಲಿ ನೋಡ್ಬೋದು ಸ್ನೋಫಾಲ್ ಆಗಿ ಎಲ್ಲ ಕಡೆ ಬೆಟ್ಟಗಳೆಲ್ಲ ಸ್ನೋಯಿಂದ ಕವರ್ ಆಗಿದೆ. ಇನ್ನು ಇವ್ರು 3 ಜನ ಅಂತೂ ನಾನ್ ಸ್ಟಾಪ್ ಮಾತಾಡಿದ್ದಾರೆ. It's snowing. 3 monkeys. I should take There's 3 monkeys. Aradhya, close your ears. Yeah, close your Bangaru, ears. close your mouth. You close your eyes. Yeah. You have to do this with your hand. 3 big monkeys. And me where? Me here? Yeah. Okay, so We did this on the way to Home Depot, remember? yeah. And we have lots of pictures with our cousins. And then also we went swimming. Hey, 2 years ago, we went swimming, Home Depot, roller skating. It was so fun. Wow, bro. Yeah. Home Depot seems so fun. No, like the kids workshop. Yeah. The kids On workshop. Saturdays. Yeah, the first month, like the first Saturdays of each month. Yeah. That was so much fun. No, every Saturday in the week. No. The tunnel was First, so long. every month, first Saturday. Yeah. I've been wanting to go for the past 3 years. I keep forgetting. Okay. Trip ಬಗ್ಗೆ ಹೇಳಿ. The trip was good. Okay. Use Kannada. Trip ಚೆನ್ನಾಗಿತ್ತು, but ತುಂಬಾ long ಇತ್ತು. Long drive ಆ? Long drive. ನಿಂಗೆ ಬಂಗಾರು? ತುಂಬಾ ಚೆನ್ನಾಗಿತ್ತು ಎಲ್ಲ.
ಏನು ಇಷ್ಟ ಆಯಿತು ತುಂಬ ಫೇವ್ರೇಟ್ ಈಗ ತಿಂಡಿ? laser tag. Laser And tag. a 4D movie. Amen 4D movies. It was so good. Motion. 4D motion. Yeah, it felt like someone's like spraying water on us while the movie was going on, and then someone was like tickling our legs. Yeah, this spider was scary. I know. I'm seat ಹೌದಾ? ಅಯ್ಯೋ. It's 6:54. ಓಕೆ ಗೈಸ್, ಎಂಜಾಯ್. ಈಗೇನು ಕಾಣಿಸ್ತಾ ಇಲ್ಲ. ಬಾಯ್ ಬಾಯ್. 3 ಜನನೂ ಜೊತೆ ಕೂತ್ಕೊಂಡು ಸಿಕ್ಕಾಬಡೆ ಮಾತಾಡ್ತಾ ಇದ್ರು, ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಬರೀ ಅವರು ಅಷ್ಟೇ ಅಲ್ಲ, ನಾವು ಕೂಡ. ಸೊ ಇಲ್ಲಿ ರೆಸ್ಟ್ ಏರಿಯಾ ಹೊಡ್ಕೊಂಡ್ವಿ, ಅಲ್ಲಿಗೆ ಹೋಗ್ಬಿಟ್ಟು ಹಾಗೆ ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ನೆಕ್ಸ್ಟು ಕಾಫಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಏನಿಲ್ಲ, ಚೆನ್ನಾಗೇ ఇರುತ್ತೆ ಅದು. కూర్చున్నారు పాపం చిన్నప్పటి నుంచి అసలు బ్యాక్ సైడే ఉన్నారు. ಪೇಷಂಟ್ ಆಗ್ಬಿಟ್ಟಿದ್ದಾರೆ ನಮ್ಮ ರಾಜಾಜಿನಗರ್ ಅವರು. Hi, random stranger. Don't talk to me. ವೇದು ಏನಾದ್ರು ಕನ್ನಡದಲ್ಲಿ ಸ್ವಲ್ಪ ಮಾತಾಡು. I don't know. ಕನ್ನಡದಲ್ಲಿ ಮಾತಾಡ್ಬೇಕು. ಹಾಯ್ Hi. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೇಗಿದ್ದೀರಾ? ಬರುತ್ತೆ ಚೆನ್ನಾಗೆ, ಸುಮ್ಮನೆ ಆಕ್ಟಿಂಗು. ಗೌತಮ್ ಕಾಫಿ ಯಾರಿಗೂ ಬೇಕಾ? ಕಾಫಿ ಯಾರಿಗಾದ್ರೂ ಬೇಕಾ? For me also. He's going good. Vedu, vehicles will be coming. ಕಾಫಿನ ಬೇಕಾ? Actually, snow. Look at that snow. ನೋಡ್ತಾ ಇರ್ಬೋದು ಸ್ನೋಫಾಲ್ ಆಗ್ತದೆ. ಎಷ್ಟು ಖುಷಿ ಆಗ್ತಿತ್ತು ನನಗೆ ಅನ್ನೋದಾದರೆ, ಒಂಥರ ಒಂದೊಂದು ಒಳ್ಳೆ ಮುತ್ತು ಥರ ಬೀಳ್ತಾ ಇದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಡ್ರೈವಿಂಗ್ ಸ್ವಲ್ಪ ಟಫ್ ಅಲ್ವಾ, ಸೊ ಬನ್ನಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ನೆಕ್ಸ್ಟು ಕಾಫಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಬಂದ್ವಿ. ಬರೀ 4 ಕಪ್ ಕಾಫಿ ಅಷ್ಟೇ, ಎಲ್ಲರೂ ಕುಡಿಯೋಲ್ಲ. We can make other ones here. ನಾನು ಕಾಫಿ ಲವರ್. ಕಾಫಿ ಇಲ್ಲ ಅಂತ ಅಂದರೆ ಕಷ್ಟನೇ, ಬಟ್ 2 days ಆದರೂ ಕುಡ್ದಿರಲಿಲ್ಲ. ಅಂದರೆ ಮನೆಯಲ್ಲಿ ಕುಡಿದ್ಬಿಟ್ಟು ಹೊರಟಿದ್ದು. ನನಗೆ ಮತ್ತು ಮೇಘನೂ ಅಷ್ಟೇ. ನಾವು ಬೆಂಗಳೂರವ್ರಿಗೆ ಸ್ವಲ್ಪ ಕಾಫಿ ಅಂದರೆ ಸೆಂಟಿಮೆಂಟ್ ಅಲ್ವಾ. ಈ ಗ್ರೂಪಲ್ಲಿ ನಾವು 4 ಜನ ಕಾಫಿ ಕುಡಿಯೋಂಥವ್ರು. ನಾನು, ಮೇಘ ಮತ್ತು ವಿನಯ್, ಅಣ್ಣ, 4 ಜನಕ್ಕಷ್ಟೇ ಮಾಡಿಕೊಂಡು ಹೊರಟ್ವಿ. నాకు వెనిలాను హెజల్నట్ ఇది ಇದ್ಯಾರ್ಕಿ? ಮೇಘಾಕಿ. ನಮ್ಮ ಬಂಗಾರುಗಂತೂ ಅವಳು ಕಾಫಿ ಕುಡಿಯೋದಿಲ್ಲ, ಆದರೆ ತುಂಬಾ ಇಷ್ಟ ಆಗುತ್ತೆ ಯಾರಿಗಾದ್ರೂ ಪ್ರಿಪೇರ್ ಮಾಡಿ ಕೊಡಬೇಕು ಅಂತ ಅಂದರೆ. ತುಂಬ ಚೆನ್ನಾಗಿತ್ತು, ಫ್ಲೇವರ್ಸ್ ಕೂಡ ಚೆನ್ನಾಗಿ ಆ್ಯಡ್ ಮಾಡಿದ್ಲು 1-2 ಕಪ್ಗೆ. ಸೊ ಮನೇಲೂ ಅಷ್ಟೇ ದೋಸೆ ಹಾಕ್ಕೊಡ್ತಿರ್ತೀನಿ, ಅದು ಇದು ಏನೋ ಒಂದು ಹೆಲ್ಪ್ ಮಾಡಬೇಕಂತ ತುಂಬಾ ಖುಷಿಪಟ್ಟು ಬರ್ತಾಳೆ. ಅಲ್ಲ, ಒಳ್ಳೆ ಟೈಮಿಗೆ ಸ್ನೋಫಾಲ್ ಟೈಮಲ್ಲಿ ಕುಡಿಬೇಕಂತ ನಾನು ಹೇಳಿದ್ದು మీరే చూసుకోండి. లైట్ ఆన్ చేస్తాము, అప్పుడు ఇప్పుడు వద్దు, పాస్ చేసుకోండి. అక్కడే ఉంది. హారోస్కోప్ సెకండ్ ఫ్యామిలీ ಎಸ್, ನೋಡ್ತಾ ಇದ್ದೀರಾ ಅಲ್ವಾ. ಸೊ ಆಲ್ಮೋಸ್ಟ್ ಹಾಫ್ ವೇ ಬಂದಿದ್ದೀವಿ. ಈ ಡೌನ್ ಟೌನ್ ಅಂತೂ ತುಂಬಾ ಚೆನ್ನಾಗಿತ್ತು, ಸಿಕ್ಕಾಬಡೆ ಒಂಥರ ಇಲ್ಲಿ ನೋಡಿದಾಗ ಅನಿಸ್ತಾ ಇತ್ತು. ಮತ್ತು ಇಲ್ಲಿ ಬಂದು ಇಲ್ಲೆಲ್ಲ ಓಡಾಡಬೇಕಂತ. ನಮಗೆ ಟೆಕ್ಸಸಲ್ಲೇ ಇದು ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. మనం టెక్సస్ సిటీ చూసి అమెరికన్ సిటీస్ అన్ని ఇలాగే ఉంటుంది అనుకునేది. ನಾರ್ತ್ US ಇದೆಯಲ್ಲ, ನಾರ್ತ್ US ಎಲ್ಲ ಹೀಗೆ ಇರುತ್ತೆ. ఓకే. క్యాష్ ఈడే ఉంది కదా, ఈడే ఉంది కదా, క్యాష్ నోస్ ఈడే ఉన్నాయి, బాగానే ఉన్నాయి. అదే కావచ్చు. 3 hours ನಾವು ಟೆಕ್ಸಸ್ ಸೇರ್ಕೊಂಡ್ಬಿಟ್ಟಿವಿ. ఏం ఉండదు మేడ, నువ్వు అనుకున్నట్టు క్యాష్ నాలు ఏం ఉండదు. జస్ట్ కార్డ్స్ అవి ఆడుతా ఉంటారు, బెట్లు ఆడతాం. ಚೆನ್ನಾಗಿರೋದು. ఇక్కడ బాగానే ఉన్నాయి, క్యాష్ నా సుమారు ఉన్నాయి. ఏం సిటీలో ఇది? సిటీ పేరేనా? సెంట్రల్ సిటీ. ఓన్లీ లైవ్ టేబుల్ గేమ్స్ అంటున్నా.
ಈ ಕಂಪ್ಲೀಟ್ ಟ್ರಿಪ್ಪಲ್ಲಿ ನಮಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿದ್ದೀವಿ. ಏನಂದರೆ ಎಲ್ಲರೂ ಕೂಡ ಒಂದು ಚೆನ್ನಾಗಿತ್ತು. ಮಕ್ಕಳು ಮುಂದೆ ಇರೋರಲ್ವ, ಅವರೆಲ್ಲರೂ ಹಿಂದೆ ಹೋಗಿ ಮಲ್ಕೊಂಡ್ರು. ವಿನಯ್ ಡ್ರೈವ್ ಮಾಡ್ತಾಯಿದ್ರು, ಅಣ್ಣ ಪಕ್ಕದಲ್ಲಿ ಇದ್ದರು, ಹಿಂದೆ ಸೀಟಲ್ಲಿ ನಾನು, ಅಕ್ಕ, ಅದ್ರ ಹಿಂದೆ ಮೇಘ ಮತ್ತು ಗೌತಮ್ ಅವರು. ಸೊ ಎಷ್ಟು ಚೆನ್ನಾಗಿ ಅಂದರೆ ಅಣ್ಣ ಒಂದಷ್ಟು ಸುಮ್ಮನೆ ಅಂದರೆ ಸುಮ್ಮನೆ ಹಾಗೆ ಒಂದು ಅವರ ಕಾಲೇಜ್ ಡೇಸ್ದು ಮೆಮೊರೀಸ್ ಆಗಿರ್ಬೋದು, ಅಥವಾ ಮೇಘ ಅವರು, ನಾವು ಎಲ್ಲರೂ ಮಾತಾಡಿಕೊಂಡು ಎಷ್ಟು ನಕ್ಕಿದ್ದೀವಿ ಅಂತ ಅಂದರೆ ಅಷ್ಟು ಕಾಮಿಡಿ ಇತ್ತು. ನಕ್ಕಿ ನಕ್ಕಿ ತಲೆ ಹೊಟ್ಟೆ ಎಲ್ಲ ನೋವು ಬಂದ್ಬಿಟ್ಟಿತ್ತು ಅಂತ ಹೇಳ್ಬೋದು. ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಿದ್ದೀವಿ, ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ. ಇಲ್ಲಿ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನಂಗೆ ಇನ್ನೂ ನಗು ಬರ್ತದೆ, ಅಷ್ಟು ಕಾಮಿಡಿ ಇತ್ತು. ತುಂಬಾ ಚೆನ್ನಾಗಿತ್ತು. ಈ ಥರ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ನನಗನ್ನಿಸ್ತು. ಹಾಗೆ ಇಲ್ಲಿ ಈ ವ್ಯೂ ನೋಡ್ತಾ ಇರ್ಬೋದು, ಸ್ನೋಫಾಲ್ ಆಗ್ತಾ ಇದೆ, ಇನ್ನೊಂದು ಕಡೆ ಕ್ರಿಸ್ಮಸ್ ಲೈಟ್ಸ್. ಇದನ್ನು ಅದರಲ್ಲೂ ಈ ಟೈಮಲ್ಲಿ ಸೀರಿಯಸ್ಲಿ ಅಮೇರಿಕಾದಲ್ಲಿ ರೋಡ್ಗಳನ್ನ ನೋಡೋದಕ್ಕೆ ನಾನು ಸಾಕಷ್ಟು ಸರಿ ಹೇಳಿರ್ತೀನಿ ನಿಮ್ಮ ಹತ್ರ, ತುಂಬ ಅದ್ಭುತವಾಗಿರುತ್ತೆ. ಅದ್ರ ಜೊತೆಗೆ ಈ ವೆದರ್ ಅಂತೂ ಸೊ ಅದು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಆ ಫೀಲ್ ಒಂಥರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಎಸ್ಪೆಷಲಿ ವಿಂಟರ್ ಅಂದರೆ ತುಂಬಾ ಇಷ್ಟ. ಸಮ್ಮರ್ಗಿಂತ ನಾವೆಲ್ಲರೂ ವಿಂಟರ್ ಅಂದರೆ ಅಷ್ಟು ಇಷ್ಟಪಡ್ತೀವಿ. See, you can tell your grandfathers also. We told story to Venu and Vinay in the very good snowy and the sides full of decoration. No, I am giving a... ಮಧ್ಯ ಮಧ್ಯ ಹಾಕ್ಬೋದಾಗಿತ್ತು, ಬಟ್ ನಾವು ನಕ್ಕಿರೋ ರೇಂಜ್ಗೆ ನೀವೇನಾದ್ರು ಕೇಳಿಸ್ಕೊಂಡ್ರೆ ಅಬ್ಬಾ ಸೀರಿಯಸ್ಲಿ ಅಷ್ಟು ಕಾಮಿಡಿ ಅಂತೂ ಇತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೋಡ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನನಗೆ ಸ್ನೋಫಾಲ್ ಅಂದರೆ ಸಿಕ್ಕಾಬಡೆ ಇಷ್ಟ, ಸೊ ಹಾಗಾಗಿ ಇಷ್ಟಪಡ್ತಿದ್ದೆ. ಡ್ರೈವಿಂಗ್ ಸ್ವಲ್ಪ ಕಷ್ಟನೇ ಇತ್ತು. ಡ್ರೈವಿಂಗ್ ಕಷ್ಟ ಅನ್ನೋದಕ್ಕಿಂತ ಇಲ್ಲಿ ಕಾಮಿಡಿ, ಆ ನಗು, ಅದ್ರ ಮಧ್ಯ ಡ್ರೈವ್ ಮಾಡೋದಿದೆಯಲ್ವ ಅದು ತುಂಬ ಕಷ್ಟ. ವಿನಯ್ ಆಗಿದ್ದಕ್ಕೆ ವಿನಯ್ ಸ್ವಲ್ಪ ಅಷ್ಟು ಮಾತಾಡೋದೆಲ್ಲ ಕಮ್ಮಿನೇ ಅಲ್ವಾ, ಸೊ ಹಾಗಾಗಿ ಅವನು ಆರಾಮಾಗಿ ಡ್ರೈವ್ ಮಾಡ್ತಾ ಇದ್ದ. ಸೊ ಬಟ್ ನಗ್ತಿದ್ದ, ಅಷ್ಟು ಚೆನ್ನಾಗಿತ್ತು ಕಾಮಿಡಿ ಅಂತೂ. ಸೊ ಏನಂದರೆ ಈ ಐಸ್ ಎಲ್ಲ ಇರುತ್ತಲ್ವ, ಅಲ್ಲಿ ಸ್ವಲ್ಪ ಗಾಡಿ, ಹೆವಿ ಗಾಡಿ ಬೇರೆ ಸ್ವಲ್ಪ ದೊಡ್ಡದು, ಸೊ ಜಾರ್ಕೊಂಡು ಹೋಗ್ತಿರತ್ತೆ. ಆ ಕಡೆ ಆಪೋಸಿಟಲ್ಲೂ ಕೂಡ ಬರ್ತಾ ಇರತ್ತೆ ಗಾಡಿಗಳು. ಸೊ ಎಲ್ಲ ನೋಡಿಕೊಂಡು ಹುಷಾರಾಗಿ ಡ್ರೈವ್ ಮಾಡಬೇಕು. ನಾವು ಬೇರೆ ಒಂದು 10ರಿಂದ 11 ಜನ ಅಂದರೆ ಮಕ್ಕಳು ಎಲ್ಲರೂ ಸೇರಿ ಇರೋದ್ರಿಂದ ಸ್ವಲ್ಪ ಸೇಫಾಗೇ ಹೋಗಬೇಕಾಗಿತ್ತಲ್ವ. ಸೊ ಹಾಗಾಗಿ ಇನ್ನು ಈ ನಮ್ಮ ಜರ್ನಿ ಅಂತೂ ನಾನು ಆವಾಗಲೇ ಹೇಳ್ದಂಗೆ ಆಸಮ್ ಆಗಿತ್ತು, ತುಂಬಾ ಮೆಮೊರಬಲ್ ಆಗಿತ್ತು. ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ ನಾವು. ಸೊ ಇಲ್ಲಿಂದ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತ. ಡೇ ಟೈಮಲ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಈ ಟ್ರೀಸ್ ಮೇಲೆಲ್ಲ ಸ್ನೋ ಇರುತ್ತಲ್ವ, ಮತ್ತು ಸ್ನೋ ಮೌಂಟೇನ್ಸ್ ನೋಡೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋ ತುಂಬಾ ಇಷ್ಟಪಡ್ತೀರಾ ನೀವೆಲ್ಲರೂ, ಯಾಕಂತ ಅಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ನಾವು ಇದ್ದಿದ್ದು 3 ದಿನದಲ್ಲಿ, ಅಂದರೆ 3 ದಿನ ನಾವು ಕಂಪ್ಲೀಟಾಗಿ ಓಡಾಡಿದಂಥದ್ದು. ಇನ್ನು 2 ದಿನ ಹೋಗೋದಕ್ಕೆ ಬರೋದಕ್ಕೆ ಆಗೋಯಿತು. ರೋಡ್ ಟ್ರಿಪ್ ಆಗಿರೋದ್ರಿಂದ ಫುಲ್ ಡೇ ನಮಗೆ ಡ್ರೈವಿಂಗಲ್ಲೇ ಆಗೋಗ್ತಾ ಇತ್ತು. ಹೋಗಬೇಕಾದ್ರೆ ನಮಗೆ 11 ಅವರ್ ತೊಗೊಂಡಿದ್ದು, ಆದರೆ ನಮಗೆ ರಾಕಿ ಮೌಂಟೇನ್ಸಿಂದ ಮನೆಗೆ ಬರೋದಕ್ಕೆ 13 hours ತೊಗೊಂಡಿದ್ದು. ಸೊ ಕಂಪ್ಲೀಟ್ 1 ದಿನ. ಅದರಲ್ಲೂ ಮಕ್ಕಳಿಗೆ ಹಾಲಿಡೇಸ್, ಥ್ಯಾಂಕ್ಸ್ ಗಿವಿಂಗ್ ಬ್ರೇಕ್ ಇತ್ತು, ಬಟ್ ಅವತ್ತೇ ಲಾಸ್ಟ್ ಆಗಿತ್ತು ಸಂಡೇ. ಮಂಡೇನೇ ಸ್ಕೂಲ್ಗೆ ಕಳಿಸ್ಬೇಕಾಗಿತ್ತು. ಸೊ ಅದೊಂದು ಕಡೆ ಟೆನ್ಷನ್ ಇರುತ್ತಲ್ವ, ಅದು ಒಂದಿತ್ತು. ಯಾಕಂದರೆ ಹಸ್ಬೆಂಡ್ಗೂ ರಜೆ ಬೇಕಾಗಿತ್ತು, ಅಂದರೆ ಎಲ್ಲರಿಗೂ ಆಫೀಸ್ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಮಕ್ಕಳಿಗೆ ಅರ್ಧ ರಜೆ ಆಗೋಗಿತ್ತು. ಅದಾದಮೇಲೆ ಬಂದಿದ್ದು ನಾವು. ಇನ್ನು ಫ್ಲೈಟಲ್ಲಿ ಬರ್ಬೋದಾಗಿತ್ತು. ಫ್ಲೈಟಲ್ಲಿ ಬಂದಿದ್ದಿದ್ರೆ ಈ ರೀತಿ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ದೊಡ್ಡವ್ರಿಗಿಂತ ಈ ಮಕ್ಕಳಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು. ನಾನ್ ಸ್ಟಾಪ್ ಮಾತಾಡೋದು, ಸಿಕ್ಕಿದ ಕಡೆ ಆಟ ಆಡೋದು, ಒಟ್ಟಿಗೆ ತಿನ್ನೋದು, ಆ ಥರ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ಮಕ್ಕಳೆಲ್ಲರೂ ಮಲ್ಕೊಂಬಿಟ್ಟಿದ್ರು, ನಾವೆಲ್ಲರೂ ಸಿಕ್ಕಾಬಟ್ಟೆ ಮಾತಾಡ್ಕೊಂಡು ಬಂದ್ವಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಆರಾಧ್ಯ ಮತ್ತು ಗಾಯತ್ರಿ ಇಬ್ಬರೂ. ಆದ್ಯನ ಎಷ್ಟು ಚೆನ್ನಾಗಿ ಪ್ಯಾಂಪರ್ ಮಾಡ್ತಾಯಿದ್ರು ಅಂದರೆ ಅವಳು ನಿದ್ದೆ ಮಾಡಿಬಿಟ್ಟಿದ್ಲು. ಇಬ್ಬರೂ ಮಲಗಿಸ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಅಂತ ಹೇಳ್ಬೋದು. ಇನ್ನು ವೇದೂ ಸಖತ್ ನಿದ್ದೆ ಮಾಡಿಬಿಟ್ಟಿದ್ದ. ಇನ್ನೇನು ನಾವು ರಾಕಿ ಮೌಂಟೇನ್ಸ್ ರೀಚ್ ಆದ್ವಿ. ಸೊ ನೆಕ್ಸ್ಟು ಹೋಟೆಲ್ ಚೆಕ್ ಇನ್ ಮಾಡಿ ರೆಸ್ಟ್ ಮಾಡೋದಷ್ಟೇ. ಮಕ್ಕಳಂತೂ ಫಸ್ಟು ಹಾಟ್ ಸ್ಪ್ರಿಂಗ್ಸ್ ಅದು ಅಂತೆಲ್ಲ ಹಠ ಮಾಡ್ತಿದ್ರಲ್ಲ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾಯಿದ್ರು. ಬಟ್ ನಾವು ನೀಟಾಗಿ ಹೇಳ್ಬಿಟ್ಟಿದ್ವಿ ನೆಕ್ಸ್ಟ್ ದಿನ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಸಮಾಧಾನ ಆದರು. ಇವಾಗ ಹೋಗಿದ ತಕ್ಷಣ ಮಲ್ಕೊಬೇಕು
ಮಲ್ಕೊಬೇಕಷ್ಟೇ ಅಂತ ಹೇಳಿ. ಸೊ ನೆಕ್ಸ್ಟು ಪಿಜ್ಜಾ ಬುಕ್ ಮಾಡಿದ್ವಿ ಹೋಟೆಲ್ಗೆ ಬರೋ ಥರ. ಸೊ ಅಲ್ಲೇ ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡಿದ್ದಂಥದ್ದು. ಇನ್ನು ಇಲ್ಲಿ ಕ್ರಿಸ್ಮಸ್ ಟ್ರೀ ನೋಡ್ತಾ ಇರ್ಬೋದು, ಇನ್ನು ಅವರು ಡೆಕೋರ್ ಮಾಡಿರಲಿಲ್ಲ. ನಾವು ಹೋಗಿದ್ದಾದಮೇಲೆ ನೆಕ್ಸ್ಟ್ ದಿನ ಡೆಕೋರ್ ಮಾಡಿದರು. ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಕ್ರಿಸ್ಮಸ್ ಟೈಮ್ಗೆ ಬರ್ತಾ ಇದೆ ವಿಡಿಯೋ. ಸೊ ಆ ಟೈಮಲ್ಲೇ ಶೇರ್ ಮಾಡ್ತೀನಿ. ಸೊ ಮಕ್ಕಳೆಲ್ಲರೂ ತುಂಬಾ ಟಯರ್ಡ್ ಆಗಿದ್ದರು. ಹೋಟೆಲ್ಗೆ ಬಂದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ನಾವು ಸ್ಟೇ ಮಾಡಿದಂಥ ಹೋಟೆಲ್ ಅಂತ ಹೇಳ್ಬಿಟ್ಟು. ಅಂದರೆ ರೂಮ್ ನಮ್ಮದು ಮತ್ತು ಆರಾಧ್ಯ ಅವ್ರದ್ದು ಪಕ್ಕನೇ ಇತ್ತು. ಆದರೆ ಮೇಘ ಅವ್ರದ್ದು ಸ್ವಲ್ಪ ದೂರ ಕೊಟ್ಬಿಟ್ಟಿದ್ರು. ಸೊ ಇದೇ ರೂಮಲ್ಲಿ 2 ದಿನ ಇರೋ ಅಂಥದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಅಂದರೆ ನಮ್ಮ ಟ್ರಾವೆಲ್ ವ್ಲಾಗ್ ಸೀರೀಸ್ನ Day 2 ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ನೆಕ್ಸ್ಟ್ ದಿನದ ವ್ಲಾಗ್ನ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸಾರಿ ಲೇಟ್ ಆಗಿದ್ದಕ್ಕೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.